ವೀಕ್ಷಕರೇ, ನೀವು ಕೇಳಿರೋ ಎಷ್ಟೋ ಕ್ರೈಮ್ ಸ್ಟೋರಿಗಳಲ್ಲಿ ಈ ಕೇಸ್ ಬಹಳನೇ ವಿಭಿನ್ನ. ಜೊತೆಗೆ ಈ ಕಥೆಯಲ್ಲಿ ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ನಿಮ್ಮನ್ನ ಕೊನೆಯಲ್ಲೊಮ್ಮೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಾವು ಇರೋ ಸಮಾಜ, ಅದು ಹೋಗ್ತಿರೋ ದಾರಿ ಸರಿನಾ ತಪ್ಪಾ ಅಂತ ನೀವೇ ಒಮ್ಮೆ ಅವಲೋಕನ ಮಾಡ್ಕೋತೀರಾ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಕತೆ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಈ ಘಟನೆ ನಡೆದದ್ದು ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ನಲ್ಲಿ. ಇಲ್ಲಿರುವ ಒಂದು ಫೇಮಸ್ ಹಾಸ್ಪಿಟಲ್, ಅಪೋಲೋ DRDO ಹಾಸ್ಪಿಟಲ್. ಅಂದು ನವೆಂಬರ್ 27, 2017 ಮಧ್ಯಾಹ್ನದ ಸಮಯ. ಒಂದು ಹೆಂಗಸು ಒಂದು ಗಂಡಸನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾಳೆ. ಆಕೆಯ ಪತಿ ಇರಬಹುದು. ಇವರಿಬ್ಬರು ನಾಗರ್ಕುನೂಲ್ ಎಂಬ ಡಿಸ್ಟ್ರಿಕ್ಟ್ ಇಂದ ಬಂದಿರ್ತಾರೆ. ಗಂಡಸಿನ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಆತನ ಮುಖ ಹಾಗೂ ಭುಜದ ಭಾಗ ಸುಟ್ಟು ಹೋಗಿತ್ತು. ಮುಖ ಗುರುತು ಹಿಡಿಯುವಂತಿರಲಿಲ್ಲ. ಆ ಹೆಂಗಸು ಆತನನ್ನ ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಿಸ್ತಾಳೆ. ಇಮಿಡಿಯೇಟ್ ಆಗಿ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಶುರು ಮಾಡ್ಕೋತಾರೆ. ಇದಾದ ನಂತರ ಆ ಮಹಿಳೆ ತನ್ನ ಮನೆಯವರಿಗೆ ಹಾಗೂ ತನ್ನ ಗಂಡನ ಮನೆಯವರಿಗೆ ಫೋನ್ ಮಾಡ್ತಾಳೆ. ಎಲ್ಲರಿಗೂ ಹಾಸ್ಪಿಟಲ್ನ ಅಡ್ರೆಸ್ ಕೊಟ್ಟು ಕರೀತಾಳೆ. ಆಕೆ ಹಾಸ್ಪಿಟಲ್ಗೆ ಬರೋಕು ಮುಂಚೆನೆ ಎಲ್ಲರಿಗೂ ಫೋನ್ ಕೂಡ ಮಾಡಿದ್ಲು. ಫೋನ್ ಮಾಡ್ತಾ ಮಾಡ್ತಾ ಆಕೆ ಹಾಸ್ಪಿಟಲ್ನ ರಿಸೆಪ್ಷನ್ಗೆ ಬಂದು ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡ್ತಾಳೆ. ಆಗ ಆಕೆಯ ಹೆಸರು ಸ್ವಾತಿ ರೆಡ್ಡಿ ಎಂದು, ಆಕೆಯ ಗಂಡನ ಹೆಸರು ಸುಧಾಕರ್ ರೆಡ್ಡಿ ಎಂದು ನಮೂದಿಸ್ತಾಳೆ. ಸುಧಾಕರ್ ರೆಡ್ಡಿ ಈಕೆಯ ಪತಿ ಅಂತ ರಿಲೇಷನ್ ಕಾಲಂನಲ್ಲಿ ಬರೀತಾಳೆ. ಸ್ವಲ್ಪ ಸಮಯದಲ್ಲಿ ನೆಂಟರಿಷ್ಟರೆಲ್ಲ ಹಾಸ್ಪಿಟಲ್ಗೆ ಬರ್ತಾರೆ. ಆಗ ಸ್ವಾತಿ ರೆಡ್ಡಿ ಅವರಿಗೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ನಾನು ಹಾಗೂ ಸುಧಾಕರ್ ಮನೆಯಿಂದ ಹೊರ ಬಂದಿದ್ವಿ. ಸ್ವಲ್ಪ ದೂರ ಮನೆಯಿಂದ ಬಂದಿದ್ವಿ ಅಷ್ಟೇ. 4 ಜನ ಗುಂಡಗಳು ನಮ್ಮನ್ನ ಸುತ್ತು ಹಾಕಿಕೊಂಡ್ರು ಹಾಗೂ ಸುಧಾಕರ್ ಮುಖಕ್ಕೆ ಆಸಿಡ್ ಹಾಕಿಬಿಟ್ರು ಅಂದ್ಲು. ಇದನ್ನ ಕೇಳಿ ಫ್ಯಾಮಿಲಿ ಮೆಂಬರ್ಸ್ಗೆ ಬಹಳ ದುಃಖವಾಗತ್ತೆ. ಯಾರಾದ್ರೂ ಯಾಕೆ ಹೀಗೆ ಮಾಡ್ತಾರೆ? ನಮ್ಮ ಮಗನಿಗೆ ಯಾರೂ ಶತ್ರುಗಳಿಲ್ಲ, ಇದು ಹೇಗೆ ಆಗಲು ಸಾಧ್ಯ ಅಂತ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಚಿಂತೆ ಮಾಡಲು ಶುರು ಮಾಡ್ತಾರೆ. ಇತ್ತ ಹಾಸ್ಪಿಟಲ್ನ ಒಳಗಡೆ ಸುಧಾಕರ್ನ ಚಿಕಿತ್ಸೆ ನಡೀತಿತ್ತು. ಎಮರ್ಜೆನ್ಸಿ ವಾರ್ಡ್ ಇಂದ ಹೊರಬಂದ ಡಾಕ್ಟರ್ಗಳು ಮನೆಯವರಿಗೆ ಹೇಳ್ತಾರೆ, ಪೇಷಂಟ್ ಈಸ್ ಔಟ್ ಆಫ್ ಡೇಂಜರ್. ಮುಖ ಮಾತ್ರ 30% ಸುಟ್ಟೋಗಿದೆ, ಆದ್ರೆ ಬೇರೆ ಎಲ್ಲ ಸ್ಟೇಬಲ್ ಆಗಿದೆ. ನೀವು ಹೋಗಿ ಅವರನ್ನ ಭೇಟಿ ಆಗ್ಬೋದು ಅಂತಾರೆ. ಸ್ವಾತಿ ಹಾಗೂ ಸುಧಾಕರ್ಗೆ 2 ಮಕ್ಕಳು ಕೂಡ ಇದ್ರು. 2 ದಿನಗಳ ಹಿಂದೆ ಆ ಮಕ್ಕಳು ತಮ್ಮ ಅಜ್ಜಿ ಮನೆಗೆ ಹೋಗಿದ್ರು. ಅಜ್ಜಿ ಮನೆ ಇರೋದು ತೆಲ್ಕಾಪಲ್ಲಿಯಲ್ಲಿ. ಸದ್ಯಕ್ಕೆ ಈ ಘಟನೆ ನಡೆಯುವಾಗ ಮಕ್ಕಳು ಜೊತೆಗಿರಲಿಲ್ಲ ಎಂಬುದು ಎಲ್ಲರಿಗೂ ಒಂದು ಸಮಾಧಾನ. ಇಲ್ಲಾಂದ್ರೆ ಮಕ್ಕಳಿಗೂ ಏನಾದ್ರೂ ಆಗಬಹುದಿತ್ತು. ಈ ಕಡೆ ಸುಧಾಕರ್ನ ಕಂಪ್ಲೀಟ್ ಮುಖ ಬ್ಯಾಂಡೇಜ್ ಮಾಡಲಾಗಿತ್ತು. ಜಸ್ಟ್ ಆತನ ಕಣ್ಣುಗಳನ್ನು ಬಿಟ್ರೆ ಇನ್ನೆಲ್ಲ ಭಾಗಗಳನ್ನು ಡಾಕ್ಟರ್ ಮುಚ್ಚಿರ್ತಾರೆ. ಹಾಗಾಗಿ ಆತ ಏನೂ ಮಾತನಾಡಲಾಗುತ್ತಿರಲಿಲ್ಲ. ನಿಧಾನವಾಗಿ ಸುಧಾಕರ್ನ ಫ್ಯಾಮಿಲಿ, ಆತನ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಅವನನ್ನು ನೋಡಲು ಆಸ್ಪತ್ರೆಗೆ ಬರೋಕೆ ಶುರು ಮಾಡ್ಕೊಂಡಿದ್ರು. ದಿನದಿಂದ ದಿನಕ್ಕೆ ಸುಧಾಕರ್ನ ಆರೋಗ್ಯ ಸುಧಾರಣೆ ಕಾಣ್ತಾ ಇತ್ತು. ಹಿ ವಾಸ್ ಗೆಟಿಂಗ್ ಬೆಟರ್. ಸ್ವಲ್ಪ ದಿನಗಳಲ್ಲೇ ಆತ ಮಾತನಾಡಲು ಕೂಡ ಶುರು ಮಾಡ್ಕೊಂಡಿದ್ದ. ಆದ್ರೆ ತೊದಲುತ್ತಿದ್ದ. ಯಾಕೆಂದ್ರೆ ಆತನ ಮುಖದಿಂದ ಕಂಪ್ಲೀಟ್ ಆಗಿ ಬ್ಯಾಂಡೇಜ್ ತೆಗೆದಿರಲಿಲ್ಲ ಹಾಗೂ ಆತನ ಬಾಯಿಯ ಹತ್ತಿರದ ಭಾಗ ಆಸಿಡ್ ನಿಂದ ಸುಟ್ಟು ಹೋಗಿತ್ತು. ಆದ್ರೆ ಆತ ನಿಧಾನವಾಗಿ ರಿಕವರ್ ಆಗ್ತಾ ಇದ್ದ. ಆತನಿಗೆ ಸಾಲಿಡ್ ಫುಡ್ ಕೊಡ್ತಿರಲಿಲ್ಲ, ಕೇವಲ ಲಿಕ್ವಿಡ್ ಫುಡ್ನಷ್ಟೇ ಕೊಡಲಾಗುತ್ತಿತ್ತು. ಹೀಗೆ ದಿನಗಳು ಕಳೀತಾ ಸುಧಾಕರ್ ಸುಧಾರಿಸ್ಕೋತಾನೆ. ಡಾಕ್ಟರ್ಗಳು ಹೇಳ್ತಾರೆ, ಈತನ ಮುಖ ಮುಂಚಿನಂತ ಆಗಲ್ಲ, ಹಾಗೆ ಆಗಬೇಕು ಅಂದ್ರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗುತ್ತೆ ಅಂತಾರೆ. ಇದಕ್ಕೆ ಪತ್ನಿ ಸ್ವಾತಿ ಒಪ್ಕೋತಾಳೆ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಇದಕ್ಕೆ ಒಪ್ಕೋತಾರೆ. ನಿಧಾನವಾಗಿ ಆತ ಲಿಕ್ವಿಡ್ ಫುಡ್ ಇಂದ ಸಾಲಿಡ್ ಫುಡ್ಗೆ ಶಿಫ್ಟ್ ಆಗ್ತಾನೆ. ಇದರಿಂದ ಸುಧಾಕರ್ನ ತಾಯಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಪ್ರತಿದಿನ ಸುಧಾಕರ್ಗೆ ಆತನ ತಾಯಿನೇ ಮನೆಯಿಂದ ಅಡಿಗೆ ಮಾಡಿಕೊಂಡು ತಂದು ತಿನ್ನಿಸ್ತಿದ್ರು. ಆಕೆಗೆ ಮಗನಿಗೆ ಏನು ಇಷ್ಟ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಒಂದು ದಿನ ಬಹಳ ಪ್ರೀತಿಯಿಂದ ಮಗನಿಗಾಗಿ ಮಟನ್ ಸೂಪ್ ಮಾಡಿಕೊಂಡು ಸುಧಾಕರ್ನ ತಮ್ಮನ ಜೊತೆ ಹಾಸ್ಪಿಟಲ್ಗೆ ಬರ್ತಾರೆ. ಬಂದವರೇ ಸುಧಾಕರ್ಗೆ ಹೇಳ್ತಾರೆ, ಇವತ್ತು ನಾನು ನಿನಗೆ ಬಹಳ ಇಷ್ಟವಾದ ಮಟನ್ ಸೂಪ್ ಮಾಡ್ಕೊಂಡು ತಂದಿದ್ದೀನಿ, ಪ್ಲೀಸ್ ತಿನ್ನು ಅಂತಾರೆ. ಆದ್ರೆ ಸುಧಾಕರ್ ತಾಯಿಯ ಮುಖ ನೋಡಿ ನನಗೆ ಬೇಡ ಅಂತಾನೆ. ಆದ್ರೆ ತಾಯಿ ಹಾಗೂ ತಮ್ಮ ಬಹಳ ಒತ್ತಾಯ ಮಾಡ್ತಾರೆ, ನೀನು ಬೇಗ ರಿಕವರ್ ಆಗ್ತೀಯಾ, ಸ್ವಲ್ಪನಾದ್ರೂ ಕುಡಿ ಅಂತಾರೆ. ಆದ್ರೆ ಸುಧಾಕರ್ ಅದನ್ನ ಕುಡಿಯೋಕೆ ಒಪ್ಕೊಳ್ಳೋದೇ ಇಲ್ಲ. ತಾಯಿಗೆ ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟೊಂದು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೆ, ಆದ್ರೆ ಮಗ ತಿನ್ಲೇ ಇಲ್ವಲ್ಲ ಅಂತ. ಸುಧಾಕರ್ನ ತಮ್ಮ ಕೂಡ ಅಲ್ಲೇ ಇದ್ದ. ಆದ್ರೆ ಆತನಿಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಮಟನ್ ಸೂಪ್ ಅಣ್ಣನ ಫೇವರೇಟ್ ಫುಡ್. ಮನೆಯಲ್ಲಿ ಹಠ ಮಾಡಿ ಮಾಡಿಸ್ಕೊಂಡು ತಿಂತಾರೆ. ಎಷ್ಟೇ ಹೊಟ್ಟೆ ತುಂಬಿದ್ರು ಮಟನ್ ಸೂಪ್ ಕುಡಿತಿದ್ರು. ಆದ್ರೆ ಈಗ ಯಾಕೆ ಬೇಡ ಅಂತಿದ್ದಾರೆ? ಮಟನ್ ಸೂಪ್ ನೋಡಿದ ಕೂಡಲೇ ಸುಧಾಕರ್ನ ಮುಖ ಹೇಗಾಗಿತ್ತೆಂದರೆ ಆತ ಇದನ್ನ ಮೊದಲ ಬಾರಿ ನೋಡುತ್ತಿದ್ದಾನೋ ಏನೋ ಅನ್ನೋ ತರ ಆಗಿತ್ತು. ಯಾರಾದ್ರೂ ಪ್ಯೂರ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಸರ್ವ್ ಮಾಡಿದಾಗ ಆಗುತ್ತಲ್ಲ, ಆ ತರ ಮುಖ ಆಗಿತ್ತು. ತಾಯಿ ಅಷ್ಟಾಗಿ ಗಮನಿಸ್ಲಿಲ್ಲ, ಆದ್ರೆ ತಮ್ಮ ಇದನ್ನ ಗಮನಿಸ್ತಾನೆ.
ಹೀಗೆ ಇವರು ದಿನ ಆಸ್ಪತ್ರೆಗೆ ಬಂದು ಹೋಗೋದು ನಡೀತಿತ್ತು. ಸುಧಾಕರ್ ಕೂಡ ಚೇತರಿಸಿಕೊಂಡು ನಡೆದಾಡಲು ಶುರು ಮಾಡ್ಕೊಂಡಿದ್ದ. ಹೀಗೆ ಒಂದು ದಿನ ಸುಧಾಕರ್ ತನ್ನ ತಮ್ಮ ರಿಲೇಟಿವ್ಸ್ ಗಳ ಜೊತೆ ಹಾಸ್ಪಿಟಲ್ಗೆ ಬರ್ತಾನೆ. ಬಂದಾಗ ಅಣ್ಣ ಸುಧಾಕರ್ ನಡೆದು ಓಡಾಡ್ತಿರೋದನ್ನ ನೋಡ್ತಾನೆ. ಆದ್ರೆ ಆತನಿಗೆ ಏನೋ ಒಂಥರ ಗೊಂದಲವಾಗುತ್ತೆ. ಯಾಕೆ ಅಂದ್ರೆ ಸುಧಾಕರ್ನ ವಾಕಿಂಗ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಹಾಗೆ ಮಾತಾಡೋ ಸ್ಟೈಲ್, ವಾಯ್ಸ್, ಬಿಹೇವಿಯರ್, ಊಟ ಮಾಡೋ ರೀತಿ, ತಮ್ಮನ ಜೊತೆ ಸುಧಾಕರ್ ನಡೆದುಕೊಳ್ಳೋ ರೀತಿ, ಅಂದ್ರೆ ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಬೇರೊಬ್ಬ ಮನುಷ್ಯನ ರೀತಿನೇ ಕಾಣಿಸ್ತಿತ್ತು. ಮುಂಚೆ ಅಣ್ಣ ಸುಧಾಕರ್ ತಮ್ಮನೊಂದಿಗೆ ಬಹಳ ಸಲಿಗೆಯಿಂದ ತಮಾಷೆ ಮಾಡ್ಕೊಂಡು ಇರ್ತಿದ್ದ. ಆದ್ರೆ ಈಗ ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದ. ಜಸ್ಟ್ ಎಷ್ಟು ಬೇಕೋ ಅಷ್ಟೇ ಮಾತಾಗಿತ್ತು. ತಮ್ಮನಿಗೆ ಆ ಒಂದು ಅಣ್ಣನ ಫೀಲೇ ಬರ್ತಿರ್ಲಿಲ್ಲ. ಬೇರೆ ಯಾರೋ ವ್ಯಕ್ತಿ ಜೊತೆ ಮಾತಾಡ್ತಿರೋ ಹಾಗೆ ಅನ್ನಿಸ್ತಿತ್ತು. ಹಾಗೆ ತಮ್ಮ ಇನ್ನೊಂದು ವಿಷಯವನ್ನ ಗಮನಿಸ್ತಾನೆ. ಅದೇನೆಂದ್ರೆ ಸುಧಾಕರ್ನ ಯಾರಾದರೂ ರಿಲೇಟಿವ್ಸ್ ಮೀಟ್ ಮಾಡೋಕೆ ಬಂದ್ರೆ ಅವರನ್ನು ಅವನು ಮೊದಲ ಬಾರಿ ನೋಡಿ ಮಾತಾಡ್ತಿರೋ ಹಾಗೆ ಮಾತಾಡಿಸ್ತಿದ್ದ. ಈ ಘಟನೆ ನವೆಂಬರ್ 27ಕ್ಕೆ ನಡೆದಿತ್ತು. ತಮ್ಮನಿಗೆ ಅನ್ಸುತ್ತೆ, ಇಷ್ಟು ದಿನ ಆದ್ರೂ ಪೊಲೀಸರು ನಮ್ಮ ಹತ್ತಿರ ಮಾತಾಡೋಕೆ ಯಾಕೆ ಬಂದಿಲ್ಲ? ನಮ್ಮ ಅಣ್ಣನ ಮೇಲೆ ಇಷ್ಟೊಂದು ಜೋರಾಗಿ ಮಾರಣಾಂತಿಕ ಹಲ್ಲೆ ನಡೆದಿದೆ, ಆದ್ರೆ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅಂತ ಯೋಚಿಸಲು ಶುರು ಮಾಡ್ಕೋತಾನೆ. ಇದಾದ ನಂತರ ಡಿಸೆಂಬರ್ನ ಮೊದಲ ವಾರದ ಒಂದು ದಿನ ತಮ್ಮ ತಾನಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಅಣ್ಣನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾನೆ. ಆದ್ರೆ ಪೊಲೀಸರು ಕೇಳ್ತಾರೆ, ಘಟನೆ ನಡೆದು ಇಷ್ಟು ದಿನ ಆಗಿದೆ, ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಘಟನೆ ನಡೆದು ಇಷ್ಟು ದಿನ ಆಗಿರೋದ್ರಿಂದ ಇಷ್ಟೊತ್ತಿಗೆ ಆ ರೌಡಿಗಳು ಬೇರೆ ಊರಿಗೆ ಹೋಗಿ ಆರಾಮಾಗಿ ತಲೆಮರೆಸಿಕೊಂಡಿರ್ತಾರೆ. ಅವರನ್ನು ಹೇಗಾದರೂ ಹುಡುಕಲು ಸಾಧ್ಯ. ನೀವು ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾದ್ರೂ ಮಾಡಬಹುದಿತ್ತು ಅಂತಾರೆ. ಇದನ್ನು ಕೇಳಿದ ಸುಧಾಕರ್ನ ತಮ್ಮನಿಗೆ ಅವರು ಹೇಳ್ತಿರೋದು ಸರಿ ಅನ್ಸುತ್ತೆ. ಆ ದಿನ ಅಣ್ಣನ ಜೊತೆ ಅತ್ತಿಗೆ ಕೂಡ ಇದ್ರು. ಈ ಘಟನೆ ನಡೆದ ತಕ್ಷಣ ಅತ್ತಿಗೆ ಪೊಲೀಸರಿಗೆ ಯಾಕೆ ಫೋನ್ ಮಾಡಿ ಹೇಳಲಿಲ್ಲ? ತನ್ನ ಗಂಡನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆಯಾದರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದೇ ಯಾಕೆ ಮುಚ್ಚಿಟ್ರು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ನಂತರ ಸುಧಾಕರ್ನ ತಮ್ಮ ಅವನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಎಲ್ಲಾ ಗೊಂದಲಗಳನ್ನ ಪೊಲೀಸರ ಮುಂದೆ ಇಡ್ತಾನೆ. ಸುಧಾಕರ್ನ ಜೊತೆ ಮುಂಚೆ ನಾನು ಹೇಗಿದ್ದೆ, ಆದ್ರೆ ಅಣ್ಣನ ಬಿಹೇವಿಯರ್ ಈಗ ಹೇಗೆ ಚೇಂಜ್ ಆಗಿದೆ. ಮೊದಲಂತೂ ಅಣ್ಣ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳನ್ನು ಕೂಡ ಗುರುತು ಹಿಡಿತಿರಲಿಲ್ಲ ಎಂಬಿತ್ಯಾದಿ ಮನಸ್ಸಿನೊಳಗಿದ್ದ ಡೌಟ್ಸ್ ಗಳನ್ನ ಆತ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರಿಗೆ ಇದೆಲ್ಲ ಕೇಳಿ ಎರಡೂ ಕಿವಿ ನೆಟ್ಟಗಾಗತ್ತೆ. ಇದು ಹೇಗೆ ಸಾಧ್ಯ? ಆಸಿಡ್ ಮುಖಕ್ಕೆ ಹಾಕಿರೋದು, ಮಿದುಳಿಗಲ್ಲ, ದೇಹದ ಬೇರೆ ಭಾಗಗಳೆಲ್ಲ ಪ್ರಾಪರ್ ಆಗಿ ಕೆಲಸ ಮಾಡ್ತಿದ್ದಾವೆ. ಹಾಗಿದ್ದರೂ ಈ ಚೇಂಜಸ್ಗೆ ಕಾರಣವೇನು ಎಂಬುದು ಪೊಲೀಸರಿಗೂ ತಿಳಿಯಲಿಲ್ಲ. ಇದನ್ನೆಲ್ಲ ಸುಧಾಕರ್ನ ತಮ್ಮ ಪೊಲೀಸರಿಗೆ ಹೇಳ್ತಿದ್ದಂಗೆ ಅವರು ಆಕ್ಷನ್ ತಗೊಳ್ಳೇಬೇಕಾಯ್ತು. ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಕೂಡ ಇದ್ರು. ಅವರು ಈತನ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾನೆ ಇದ್ರು. ಅವರಿಗೆ ಅನ್ಸುತ್ತೆ, ಈ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸಾಲ್ವ್ ಮಾಡೋಕೆ ಮಜಾ ಬರುತ್ತೆ. ಸೇಮ್ ಓಲ್ಡ್ ರೂಟೀನ್ ಕೇಸ್ಗಳನ್ನ ಮಾಡಿ ಬೇಜಾರಾಗಿದೆ. ಅವರಿಗೆ ಇದು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಆಗ್ಬೋದು ಅನ್ನಿಸುತ್ತೆ. ಈ ಕೇಸ್ನ ನಾನೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತಾರೆ. ಹಾಗೂ ಈ ಕೇಸ್ಗೆ ಅವರನ್ನ ಪರ್ಸನಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೇಮಿಸ್ತಾರೆ. ಈ ವಿಷಯಗಳನ್ನ ಸುಧಾಕರ್ನ ತಮ್ಮ ಯಾರೊಂದಿಗೂ ಡಿಸ್ಕಸ್ ಮಾಡಿರೋದಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಅನಿಸಿದ್ದೆಲ್ಲವನ್ನು ಹೇಳ್ಕೊಂಡಿರ್ತಾನೆ. ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಯಾರಿಗೂ ಕೂಡ ಹೇಳಿರೋದಿಲ್ಲ. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೋತಾರೆ. ಆದ್ರೆ ಇದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರುತ್ತೆ. ಜಸ್ಟ್ ಯಾರೋ ಆಸಿಡ್ ಮುಖಕ್ಕೆ ಹಾಕಿ ಹೋಗಿದ್ದಾರೆ, ಅದರ ಬಗ್ಗೆ ನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಹಾಗೆ ಮಾಡ್ತಾರೆ. ಆದ್ರೆ ಇನ್ವೆಸ್ಟಿಗೇಷನ್ ನ ಮೇನ್ ಉದ್ದೇಶ ಏನಾಗಿತ್ತೆಂದರೆ, ಹಾಸ್ಪಿಟಲ್ ನಲ್ಲಿ ಸುಧಾಕರ್ ರೆಡ್ಡಿ ಎಂದು ಅಡ್ಮಿಟ್ ಆಗಿರುವ ವ್ಯಕ್ತಿ ನಿಜವಾಗಿಯೂ ಸುಧಾಕರ್ ರೆಡ್ಡಿಯಾ ಎಂಬುದು ಪತ್ತೆ ಹಚ್ಚುವುದಾಗಿತ್ತು. ಅತ್ತಿಗೆ ಸ್ವಾತಿ ರೆಡ್ಡಿ ಕೂಡ ಆತನನ್ನ ಗಂಡ ಎಂದು ಒಪ್ಕೊಂಡಿದ್ಲು. ಆಕೆಗೆ ಆತನ ಮೇಲೆ ಸ್ವಲ್ಪವೂ ಡೌಟ್ ಇರಲಿಲ್ಲ. ಇತ್ತೀಚೆಗಂತೂ ಆಕೆ ಮುಂಚೆಗಿಂತಲೂ ಜಾಸ್ತಿ ಗಂಡನನ್ನ ಆರೈಕೆ ಮಾಡೋಕೆ ಶುರು ಮಾಡ್ಕೊಂಡಿದ್ಲು. ಪೊಲೀಸರಿಗೆ ಆತನ ಗುರುತು ಹೇಗೆ ಪತ್ತೆ ಹಚ್ಚೋದು ಎಂಬುದೇ ಗೊಂದಲವಾಗಿತ್ತು. ಯಾಕೆಂದ್ರೆ ಆತನ ಮುಖದಿಂದ ಇನ್ನೂ ಬ್ಯಾಂಡೇಜ್ ತೆಗೆದಿರಲಿಲ್ಲ. ಹಾಗೆ ಪೊಲೀಸರು ಯಾರನ್ನು ಫೋರ್ಸ್ ಮಾಡಿ ಕೂಡ ಕೇಳುವಂತಿರಲಿಲ್ಲ. DNA ಟೆಸ್ಟ್ ಮಾಡಿಸೋಣ ಅಂತ ಅನ್ಕೋತಾರೆ. ಆದ್ರೆ ಅದಕ್ಕೆ ಬಹಳ ಲೀಗಲ್ ಪ್ರೊಸೀಜರ್ಗಳಿವೆ. ಇದನ್ನ ಮಾಡಿಸೋಕೆ ನಿಂತ್ಕೊಂಡ್ರೆ ಆತ ನಿಜವಾಗಿಯೂ ಸುಧಾಕರ್ ಅಲ್ಲವಾಗಿದ್ರೆ ಅವನಿಗೆ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಡ ಅಂತ ನಿರ್ಧರಿಸ್ತಾರೆ. ಸ್ವಾತಿ ಏನಾದ್ರೂ ಅವನ ಜೊತೆ ಶಾಮೀಲಾಗಿದ್ರೆ ಅವಳು ಕೂಡ ಅಲರ್ಟ್ ಆಗೋ ಚಾನ್ಸಸ್ ಇದೆ ಅಂತ DNA ಟೆಸ್ಟ್ ಪ್ಲಾನ್ ನ ಕೈ ಬಿಡ್ತಾರೆ. ನಂತರ ಒಂದು ಪ್ಲಾನ್ ಮಾಡ್ತಾರೆ. ಯಾಕೆ ನಾವು ಅವನ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಮಾಡಿಸಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಸುಧಾಕರ್ನ ತಮ್ಮನ ಸಹಾಯದಿಂದ ಹಾಗೋ ಹೀಗೋ ಮಾಡಿ ಸುಧಾಕರ್ ಎಂದು ಹೆಸರು ಹೇಳಿಕೊಂಡು ಇರುವ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ತರಿಸ್ತಾರೆ. ಆದ್ರೆ ಅದನ್ನ ಅಸಲಿ ಸುಧಾಕರ್ನ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡಬೇಕಾಗಿತ್ತು. ಪೊಲೀಸರು ಸುಧಾಕರ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ತೆಗೆಸ್ತಾರೆ. ಏಕೆಂದ್ರೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಫೀಡ್ ಆಗಿರುತ್ತೆ. ಪೊಲೀಸರು ಒಬ್ಬ ಎಕ್ಸ್ಪರ್ಟ್ ನನ್ನ ಸ್ಟೇಷನ್ಗೆ ಕರೆಸಿ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಮಾಡೋಕೆ ಹೇಳ್ತಾರೆ. ಆದರೆ ಈ ಫಿಂಗರ್ ಪ್ರಿಂಟ್ಸ್ ಯಾವುದೇ ಆಂಗಲ್ ಇಂದ ಮ್ಯಾಚ್ ಆಗಲಿಲ್ಲ.
ಇದು ಹೇಗೆ ಸಾಧ್ಯ ಎಂಬುದು ಪೊಲೀಸರಿಗೂ ಗೊಂದಲವಾಗುತ್ತೆ. ಆಸ್ಪತ್ರೆಯಲ್ಲಿರುವ ಸುಧಾಕರ್ ಎಂಬ ವ್ಯಕ್ತಿಯೊಂದಿಗೆ ಪೊಲೀಸರು ಮಾತನಾಡಲಾಗುತ್ತಿರಲಿಲ್ಲ. ಆದ್ರೆ ಸ್ವಾತಿಯೊಂದಿಗಾದ್ರೂ ಅವರು ಮಾತನಾಡಬಹುದಿತ್ತು. ಆದ್ರೆ ಪೊಲೀಸರು ಏನನ್ನ ಪತ್ತೆ ಹಚ್ಚಲು ಹೊರಟಿದ್ದಾರೆಂಬುದು ಆಕೆಗೆ ತಿಳಿಯುವಂತಿರಲಿಲ್ಲ. ಚೂರು ಅನುಮಾನ ಬರುವಂತಿರಲಿಲ್ಲ. ಅದೇ ರೀತಿ ಕೆಲವು ಪೊಲೀಸರು ಹಾಸ್ಪಿಟಲ್ಗೆ ಹೋಗಿ ಸ್ವಾತಿಯನ್ನ ನಿಮ್ಮ ಗಂಡನ ಮೇಲೆ ನಡೆದ ಹಲ್ಲೆಯ ಬಗ್ಗೆ ಸ್ವಲ್ಪ ಮಾತನಾಡಬೇಕು, ಸ್ಟೇಷನ್ಗೆ ಬಂದು ಹೋಗಿ ಅಂತ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಸ್ವಾತಿ ಕೂಡ ಏನು ಡೌಟ್ ಇಲ್ಲದೆ ಸ್ಟೇಷನ್ಗೆ ಹೋಗ್ತಾಳೆ. ಸ್ವಾತಿ ರೆಡ್ಡಿಯನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ತನ್ನ ಮನೆಯವರಿಗೆ ಏನು ಹೇಳಿರ್ತಾಳೋ ಅದನ್ನೇ ಪೊಲೀಸರಿಗೂ ಹೇಳ್ತಾಳೆ. ಆದ್ರೆ ಪೊಲೀಸರು ಆಕೆಯನ್ನ ಕೇಳ್ತಾರೆ, ನೀನು ಏಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಪ್ರೆಷರ್ ಹಾಕ್ತಾರೆ ಪೊಲೀಸರು. ಇತ್ತ ಕಡೆ ಸುಧಾಕರ್ನ ತಾಯಿಯನ್ನ ಕೇಳ್ತಾರೆ. ಆಕೆ ಹೇಳ್ತಾರೆ, ನವೆಂಬರ್ 26ಕ್ಕೆ ನಾನು ಮಗನಿಗೆ ಫೋನ್ ಮಾಡಿದ್ದೆ. ಆತ ಮನೆಯಿಂದ ಹೊರಗಿದ್ದ. ಸ್ವಲ್ಪ ಹೊತ್ತು ಮಾತನಾಡಿದೆ. ಆತ ಹೇಳ್ದ, ಅಮ್ಮ ನಾನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಹೋಗ್ತಿದ್ದೀನಿ, ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ. ಆದ್ರೆ ಅದಾದ್ಮೇಲೆ ಫೋನ್ ಬರಲಿಲ್ಲ. ಒಂದು ಕಡೆ ಪತ್ನಿ ನಾವಿಬ್ಬರು ಹೊರಗಡೆ ಹೋಗಿದ್ವಿ ಅಂತಾಳೆ. ತಾಯಿ ಮಗ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಅಂತಾರೆ. ಒಂದಕ್ಕೊಂದು ತಾಳೆನೆ ಆಗ್ತಿರ್ಲಿಲ್ಲ. ಇದನ್ನ ಇಟ್ಕೊಂಡು ಪೊಲೀಸರು ಸ್ವಾತಿ ಮೇಲೆ ಒತ್ತಡ ಹೇರೋಕೆ ಶುರು ಮಾಡ್ತಾರೆ. ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಕ್ವೆಶ್ಚನ್ ಮಾಡೋಕೆ ಶುರು ಮಾಡ್ತಾರೆ. ಸ್ವಾತಿ ಹೆದರೋಕೆ ಶುರುವಾದ್ಲು ಹಾಗೂ ನಿಜ ಬಾಯ್ಬಿಟ್ಲು. ನನ್ನ ಗಂಡ ಬದುಕಿಲ್ಲ, ಆತ ಸತ್ತು ಹೋಗಿದ್ದಾನೆ ಅಂತಾಳೆ. ಸ್ವಾತಿ ರೆಡ್ಡಿ ಇಲ್ಲಿಂದ ಆಕೆ ಕಂಪ್ಲೀಟ್ ನಡೆದ ಸ್ಟೋರಿಯನ್ನ ಹೇಳ್ತಾಳೆ. ಆ ಕತೆ ಕೇಳ್ತಿದ್ದಂಗೆ ಪೊಲೀಸರು ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಯಾರಾದರೂ ಹೀಗೆ ಹೇಗೆ ಮಾಡಲು ಸಾಧ್ಯ? ಇದನ್ನು ಯೋಚಿಸಲು ಕೂಡ ಸಾಧ್ಯವಾಗ್ತಿಲ್ಲ ಅಂತಾರೆ. ಡಿಸೆಂಬರ್ 10, 2017ಕ್ಕೆ ಪೊಲೀಸರು ಸ್ವಾತಿ ರೆಡ್ಡಿಯನ್ನ ಅರೆಸ್ಟ್ ಮಾಡ್ತಾರೆ. ಸ್ವಾತಿ ರೆಡ್ಡಿ ಒಬ್ಬಳು ನರ್ಸ್ ಆಗಿ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ಲು. ಈಕೆ ಗಂಡ ಸುಧಾಕರ್ ರೆಡ್ಡಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಇವರಿಬ್ಬರು ಯಾವುದೋ ಒಂದು ಸ್ಥಳದಲ್ಲಿ ಭೇಟಿ ಆಗ್ತಾರೆ. ನಂತರ ಪ್ರೀತಿ ಮಾಡ್ತಾರೆ. ಕೆಲವೊಂದು ಕಡೆ ಇವರಿಗೆ ಅರೇಂಜ್ ಮ್ಯಾರೇಜ್ ಆಗಿತ್ತು ಎನ್ನಲಾಗಿದೆ. ಏನೇ ಆಗಿದ್ರೂ ಎರಡೂ ಕುಟುಂಬಗಳು ಸೇರಿ ಈ ಮದುವೆಯನ್ನ ಮಾಡಿಸಿಕೊಟ್ಟಿರ್ತಾರೆ. 2014ರಲ್ಲಿ ಇವರ ಮದುವೆ ನೆರವೇರಿತ್ತು. ಮುಂದೆ ಅವರಿಗೆ ಮುದ್ದಾದ 2 ಮಕ್ಕಳು ಕೂಡ ಆಗ್ತಾರೆ. ಸುಧಾಕರ್ನ ವ್ಯವಹಾರವೂ ಕೂಡ ಸ್ಮೂತ್ ಆಗಿ ನಡೆಯುತ್ತಿತ್ತು, ಹಾಗೆ ಸ್ವಾತಿಯದು ಕೂಡ. ಆದ್ರೆ ಮದುವೆಯಾಗಿ 2 ಮಕ್ಕಳಾದ ಮೇಲೆ ಸ್ವಾತಿ ತುಂಬಾ ವೀಕ್ ಆಗಿ ಹೋಗ್ತಾಳೆ. ಆಕೆಗೆ ಸೊಂಟ ಹಾಗೂ ಮಂಡಿ ನೋವು ಶುರುವಾಗುತ್ತೆ. ಸರಿಯಾಗಿ ಕೂರಲು ಹಾಗೂ ನಡೆಯಲು ಆಗ್ತಿರ್ಲಿಲ್ಲ. ತದನಂತರ ಸುಧಾಕರ್ ಆಕೆಯನ್ನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಹೇಳ್ತಾರೆ, ಈಕೆಗೆ ಫಿಸಿಯೋಥೆರಪಿ ಮಾಡಿಸಿದ್ರೆ ಆಕೆ ಸರಿ ಹೋಗ್ತಾಳೆ ಅಂತ. ನಂತರ ಸುಧಾಕರ್ ಫಿಸಿಯೋಥೆರಪಿಸ್ಟ್ ನ ಬಗ್ಗೆ ಹುಡುಕಲು ಶುರು ಮಾಡ್ತಾನೆ. ಆಗ ಅವರಿಗೆ ಸಿಗೋದೇ ಈ ಡಾಕ್ಟರ್ ರಾಜೇಶ್ ರೆಡ್ಡಿ. ಸುಧಾಕರ್ ಸ್ವಾತಿಯನ್ನ ಫಿಸಿಯೋಥೆರಪಿ ಮಾಡಿಸಲು ರಾಜೇಶ್ನ ಬಳಿ ಕರ್ಕೊಂಡು ಹೋಗ್ತಾನೆ. ನಂತರ ಕೆಲವು ದಿನ ಆಕೆನೇ ಹೋಗಿ ಬರೋಕೆ ಶುರು ಮಾಡ್ಕೊಂಡಿದ್ಲು. ರಾಜೇಶ್ ಹಾಗೂ ಸ್ವಾತಿ ತುಂಬಾ ಆತ್ಮೀಯರಾಗಿ ಹೋಗಿದ್ರು. ಎಷ್ಟೋ ಬಾರಿ ರಾಜೇಶ್ ಸ್ವಾತಿಯನ್ನ ವಾಪಸ್ ಮನೆಗೆ ಡ್ರಾಪ್ ಮಾಡಿ ಹೋಗ್ತಿದ್ದ. ಹಾಗೆ ಸುಧಾಕರ್ ಹಾಗೂ ಸ್ವಾತಿ ತಮ್ಮ ಫ್ಯಾಮಿಲಿಯಿಂದ ದೂರವಾಗಿ ವಾಸ ಮಾಡ್ತಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಎಂದರೆ ಅದು ಅವರ ಪ್ರೊಫೆಷನ್ ಆಗಿತ್ತು. ಅವರಿಬ್ಬರು ತಮ್ಮಿಬ್ಬರ ಮಕ್ಕಳೊಂದಿಗೆ ಫ್ಯಾಮಿಲಿಯಿಂದ ಸಪರೇಟ್ ಆಗಿ ಇರ್ತಿದ್ರು. ಎಷ್ಟೋ ಸರ್ತಿ ಸುಧಾಕರ್ ಮನೆಯಲ್ಲಿ ಇಲ್ಲದಿದ್ದಾಗ ಸ್ವಾತಿ ರಾಜೇಶನನ್ನ ಮನೆಗೆ ಕರೆಸಿಕೊಂಡಿದ್ಲು. ಸ್ವಾತಿ ರಾಜೇಶನನ್ನ ಇಷ್ಟಪಡಲು ಶುರು ಮಾಡ್ಕೊಂಡಿದ್ಲು. ಹಾಗೆ ರಾಜೇಶ್ ಕೂಡ ಸ್ವಾತಿಯನ್ನ ಇಷ್ಟಪಡ್ತಿದ್ದ. ಸುಧಾಕರ್ ಅನ್ಕೋತಿದ್ದ ಅಲ್ಲಿ ತನ್ನ ಪತ್ನಿಯ ಫಿಸಿಯೋಥೆರಪಿ ನಡೀತಿದೆ ಅಂತ. ಆದ್ರೆ ಇಲ್ಲಿ ಬೇರೆನೇ ಥೆರಪಿ ನಡೀತಿತ್ತು. ರಾಜೇಶ್ ಹಾಗೂ ಸ್ವಾತಿ ಮದುವೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ಸ್ವಾತಿ ಕಡೆಯಿಂದ ಒಂದು ಪ್ರಾಬ್ಲಮ್ ಇತ್ತು. ಆಕೆಗೆ ಮದುವೆ ಆಗಿತ್ತು ಹಾಗೂ 2 ಮಕ್ಕಳು ಕೂಡ ಇದ್ರು. ಸ್ವಾತಿ ಯೋಚಿಸ್ತಾಳೆ, ನಾನು ನನ್ನ ಗಂಡನಿಗೆ ಡೈವರ್ಸ್ ಕೊಟ್ರೆ ಜನ ಏನು ಅಂದ್ಕೋತಾರೆ, 2 ಮಕ್ಕಳಿದ್ರು ಈಕೆ ಡೈವರ್ಸ್ ತಗೋತಿದ್ದಾಳೆ ಅಂತ ಮಾತಾಡ್ತಾರೆ. ಎಲ್ಲರಿಗೂ ಡೈವರ್ಸ್ ನ ಹಿಂದಿನ ಕಾರಣನೂ ಹೇಳಬೇಕಾಗತ್ತೆ. ಸ್ವಾತಿ ಹಾಗೂ ಸುಧಾಕರ್ ಮಧ್ಯೆ ಅಂತ ಜಗಳನೂ ಕೂಡ ಏನೂ ಇರಲಿಲ್ಲ. ಹಾಗಾಗಿ ಯಾವ ಕಾರಣ ಕೊಟ್ಟಾದ್ರೂ ನಾನು ನನ್ನ ಗಂಡನ ಬಳಿ ಡೈವರ್ಸ್ ಕೇಳೋದು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇಬ್ಬರು ಬಹಳ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಸ್ವಾತಿ ತನ್ನ ಮನೆಯಲ್ಲಿ ಒಂದು ಮೂವಿ ನೋಡ್ತಾ ಇರ್ತಾಳೆ. ಅದರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ವಿಷಯಗಳಿರುತ್ತೆ. ಆ ಮೂವಿಯನ್ನ ಇಬ್ಬರು ಕಡಿಮೆ ಅಂದ್ರೂ 20 ಸರ್ತಿ ನೋಡ್ತಾರೆ. ನೋಡ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರ ಸುಧಾಕರ್ನ ಮಾಯ ಮಾಡಿ ಆ ಜಾಗಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ರಾಜೇಶ್ನನ್ನ ತರೋದಾಗಿರುತ್ತೆ. ಹೀಗೆ ಅವರು ಒಂದು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡ್ತಾರೆ. ಆಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಕಂಪ್ಲೀಟ್ ಆಗಿ ಮೇಕ್ ಓವರ್ ಕೊಡೋದು ಕಷ್ಟ, ಆದ್ರೆ 80 to 90% ಮ್ಯಾಚ್ ಮಾಡ್ಬೋದು ಅಂತಾರೆ. ನವೆಂಬರ್ ತಿಂಗಳಿನಲ್ಲಿ ಇಬ್ಬರು ಕೂತು ಮಾತಾಡ್ತಾರೆ. ಇವರಿಗೆ ಬೇಗ ಮದುವೆ ಆಗಬೇಕಾಗಿರುತ್ತೆ ಹಾಗೂ ಸುಧಾಕರ್ನನ್ನ ಕೂಡ ಇಲ್ಲದ ಹಾಗೆ ಮಾಡಬೇಕಾಗಿರುತ್ತೆ. ಇವರಿಗೆ ಸುಧಾಕರ್ನನ್ನ ಕೊಲ್ಲದೆ ಬೇರೆ ಯಾವ ದಾರಿಯೂ ಕಾಣಿಸ್ತಿರಲಿಲ್ಲ.
ಸ್ವಾತಿ ಹಾಗೂ ರಾಜೇಶ್ ನವೆಂಬರ್ 26, 2017 ಡೇಟ್ನ ಫಿಕ್ಸ್ ಮಾಡ್ತಾರೆ. ಇದರ ಒಂದೆರಡು ದಿನಗಳ ಮುಂಚೆ ತನ್ನ ಇಬ್ಬರು ಮಕ್ಕಳನ್ನ ಅಜ್ಜಿ ಮನೆಗೆ ಕಳಿಸಿಕೊಡ್ತಾಳೆ. ಹಾಗೆ ನವೆಂಬರ್ 26 ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನ ಸಂಗ್ರಹಿಸೋಕೆ ಶುರು ಮಾಡ್ತಾಳೆ. ನವೆಂಬರ್ 26 ರಾತ್ರಿ ಸುಧಾಕರ್ ರೆಡ್ಡಿ ಮನೆಗೆ ಕೆಲಸ ಮುಗಿಸಿ ವಾಪಸ್ ಬರ್ತಾನೆ. ಮನೆಯಲ್ಲಿ ಆಗಲೇ ರಾಜೇಶ್ ಕದ್ದು ಕೂತಿರ್ತಾನೆ. ಮನೆಗೆ ಜಸ್ಟ್ ಎಂಟ್ರಿ ಕೊಡ್ತಿದ್ದಂಗೆ ರಾಜೇಶ್ ಸುಧಾಕರ್ನ ತಲೆಗೆ ರಾಡ್ನಿಂದ ಜೋರಾಗಿ ಹೊಡಿತಾನೆ. ತಕ್ಷಣ ಸುಧಾಕರ್ ಅಲ್ಲೇ ಬಿದ್ದು ಹೋಗ್ತಾನೆ. ರಾಜೇಶ್ ಅಲ್ಲಿಂದ ಓಡಿ ಹೋಗ್ತಾನೆ. ಸ್ವಾತಿ ಮನೆಯೊಳಗೆ ಇರ್ತಾಳೆ. ಯಾವಾಗ ಕಿರುಚಿದ ಶಬ್ದ ಕೇಳುತ್ತೋ ಆಗ ಆಕೆ ಓಡಿ ಬರ್ತಾಳೆ. ನಂತರ ಸ್ವಾತಿ ರೆಡ್ಡಿ ಸುಧಾಕರ್ನನ್ನ ಬೆಡ್ರೂಮ್ಗೆ ಎಳೆದುಕೊಂಡು ಹೋಗಿ ಮಲಗಿಸ್ತಾಳೆ. ತದನಂತರ ಆಕೆ ತನ್ನ ರಿಲೇಟಿವ್ ಆಗಿದ್ದ ಅರವಿಂದ್ ಎಂಬ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ. ಈತ ಸುಧಾಕರ್ ಮನೆಗೆ ಸಮೀಪದಲ್ಲೇ ಇರ್ತಿದ್ದ. ನಂತರ ಸ್ವಾತಿ ಅರವಿಂದನ ಸಹಾಯ ತಗೊಂಡು ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾಳೆ. ಡಾಕ್ಟರ್ ಅವನಿಗೆ ಸ್ಟಿಚ್ ಹಾಕಿ ಮನೆಗೆ ವಾಪಸ್ ಕಳಿಸ್ತಾರೆ. ಇದು ನವೆಂಬರ್ 26 ರಾತ್ರಿ. ಸ್ವಾತಿ ಸುಧಾಕರ್ನನ್ನ ಕನ್ವಿನ್ಸ್ ಮಾಡ್ತಾಳೆ. ನೀವು ಬೆಡ್ ಮೇಲೆ ಮಲಗಿದ್ರಿ, ದಿಢೀರ್ ಅಂತ ಕೆಳಗೆ ಬಿದ್ರಿ ಅಂತಾಳೆ. ಸ್ವಾತಿಯ ಈ ಮಾತನ್ನ ಸುಧಾಕರ್ ನಂಬ್ತಾನೆ. ರಾತ್ರಿ ತುಂಬಾ ಹೊತ್ತಾಗಿದ್ದರಿಂದ ಅರವಿಂದ್ ಅಲ್ಲೇ ಉಳ್ಕೋತಾನೆ. ಬೆಳಗಿನ ಜಾವ 5 ಗಂಟೆಗೆ ಅರವಿಂದನನ್ನ ಎಬ್ಬರಿಸಿ ಅವನ ಮನೆಗೆ ವಾಪಸ್ ಕಳಿಸ್ತಾಳೆ ಸ್ವಾತಿ. ನಂತರ ಆಕೆ ರಾಜೇಶ್ಗೆ ಫೋನ್ ಮಾಡ್ತಾಳೆ. ರಾಜೇಶ್ ಫುಲ್ಲಿ ರೆಡಿ ಆಗ್ತಾನೆ. ನಂತರ ಆಕೆ ಬ್ಯಾಗ್ನಿಂದ ಒಂದು ಇಂಜೆಕ್ಷನ್ ತೆಗಿತಾಳೆ. ಅದರಲ್ಲಿ ಅನಸ್ತೇಶಿಯಾ ತುಂಬಿತ್ತು. ಇದೊಂದು ಪ್ರಜ್ಞಾಹೀನೆ ಮಾಡೋ ಮೆಡಿಸಿನ್. ಡಾಕ್ಟರ್ಗಳು ಇದನ್ನ ಆಪರೇಷನ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಸ್ವಾತಿ ರೆಡ್ಡಿ ಒಬ್ಬ ನರ್ಸ್ ಆಗಿದ್ದರಿಂದ ಆಕೆಗೆ ಎಲ್ಲ ತಿಳಿದಿತ್ತು. ಎಷ್ಟು ಪ್ರಮಾಣದಲ್ಲಿ ಕೊಟ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ಆಕೆಗಿತ್ತು. ಸ್ವಲ್ಪ ಸಮಯದ ನಂತರ ರಾಜೇಶ್ ಆಕೆಯ ಮನೆಗೆ ಬರ್ತಾನೆ. ಬಂದು ಅನಸ್ತೇಶಿಯಾ ತಗೊಂಡು ಮಲಗಿದ್ದ ಸುಧಾಕರ್ನನ್ನ ರಾಡ್ನಿಂದ ಮತ್ತು ಮಸಾಲೆ ಅರಿಯೋ ಕಲ್ಲಿನಿಂದ ಆತನ ತಲೆಗೆ ಬಲವಾಗಿ ಹೊಡಿತಾರೆ. ಯಾವಾಗ ಅವನ ಪ್ರಾಣ ಹೋಯಿತೆಂದು ಖಚಿತವಾಯಿತು ಆಗ ಅವನ ಶವವನ್ನ ಬೆಡ್ಶೀಟ್ ನಲ್ಲಿ ಫೋಲ್ಡ್ ಮಾಡಿ ಕಾರ್ ಒಳಗೆ ಹಾಕೋತಾರೆ. ಸ್ವಾತಿ ರೆಡ್ಡಿಯ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಫಾರೆಸ್ಟ್ ಇತ್ತು. ಅಲ್ಲಿಗೆ ಇಬ್ಬರು ಕಾರ್ನಲ್ಲಿ ಹೋಗಿ ಒಂದು ಗುಂಡಿ ತೋಡ್ತಾರೆ. ಅದು ಅಷ್ಟೊಂದು ಆಳವಾಗಿರಲಿಲ್ಲ. ಅದರಲ್ಲಿ ಬಾಡಿಯನ್ನು ಎಸೆದು ಅದರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕೊಡ್ತಾರೆ. ಅವರುಗಳು ಅಲ್ಲಿ ಜಾಸ್ತಿ ಹೊತ್ತು ಇರುವಂತಿರಲಿಲ್ಲ. ಯಾಕೆಂದರೆ ಯಾರಾದರೂ ಅವರನ್ನ ಗುರುತು ಹಿಡಿಯಬಹುದು ಎಂಬ ಭಯವಿತ್ತು. ನಂತರ ಸುಧಾಕರ್ನ ಮುಖಕ್ಕೆ ರಾಡ್ನಿಂದ ಇನ್ನೂ ಜೋರಾಗಿ ಹೊಡೆದು ಗುರುತು ಸಿಗದಂತೆ ಮಾಡ್ತಾರೆ. ನಂತರ ಇಬ್ಬರು ಸ್ವಾತಿ ರೆಡ್ಡಿಯ ಮನೆಗೆ ಬರ್ತಾರೆ. ಈಗ ಇವರಿಬ್ಬರಿಗೆ ಮುಂದಿನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ರಾಜೇಶನ ಮುಖಕ್ಕೆ ಆಸಿಡ್ ಹಾಕೋದು, ನಂತರ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ರಾಜೇಶನಿಗೆ ಸುಧಾಕರನ ಮುಖ ಕೊಡೋದು. ಆದ್ರೆ ರಾಜೇಶ್ ಸ್ವಲ್ಪ ಈ ವಿಷಯಕ್ಕೆ ಹಿಂಜರಿತಾನೆ. ಆದ್ರೆ ಸ್ವಾತಿ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ, ನಾವು ಇದನ್ನು ಮಾಡಲೇಬೇಕು, ಇಲ್ಲಾಂದ್ರೆ ನಾವಿಬ್ರು ಸಿಕ್ಕಿ ಹಾಕಿಕೊಳ್ತೀವಿ ಅಂತ. ಸ್ವಾತಿ ತನ್ನ ಕೈಯಿಂದ ರಾಜೇಶ್ನ ಮುಖವನ್ನ ಸುಟ್ಟು ಹಾಕ್ತಾಳೆ. ಆದ್ರೆ ಆಕೆ ಜಸ್ಟ್ 30% ಅಷ್ಟೇ ಸುಟ್ಟಿರ್ತಾಳೆ. ಯಾಕೆಂದ್ರೆ ಇದರಿಂದ ಈಸಿಯಾಗಿ ಸರ್ಜರಿನೂ ಆಗಬೇಕು, ಆತನಿಗೆ ಜಾಸ್ತಿ ನೋವು ಕೂಡ ಆಗಬಾರ್ದು ಅಂತ ನೋಡ್ಕೊಂಡು ಸುಡ್ತಾಳೆ. ವೀಕ್ಷಕರೇ, ನೀವೇ ಒಮ್ಮೆ ಯೋಚನೆ ಮಾಡಿ, ಈ ಹೆಂಗಸು ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ದಾಳೆಂದು. ಯಾರನ್ನ ಮದುವೆ ಆಗಿದ್ಲು ಆತನನ್ನ ಕೊಂದ್ಲು, ಯಾರನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ಲು ಆತನ ಮುಖವನ್ನ ಸುಟ್ಟು ಹಾಕಿದ್ಲು. ಮಧ್ಯಾಹ್ನದ ಸಮಯದಲ್ಲಿ ಸ್ವಾತಿ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಸುಧಾಕರ್ನ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿದ್ದ ಒಂದು ಮುಖ್ಯ ವಿಷಯವೆಂದರೆ ರಾಜೇಶ್ ಒಬ್ಬ ವೆಜಿಟೇರಿಯನ್, ಆದರೆ ಸುಧಾಕರ್ ಒಬ್ಬ ನಾನ್ ವೆಜಿಟೇರಿಯನ್. ಈ ಮಾತನ್ನ ಪ್ರಾಬಬ್ಲಿ ಸ್ವಾತಿ ರಾಜೇಶ್ಗೆ ಹೇಳೋದನ್ನ ಮರೆತು ಬಿಟ್ಟಿದ್ಲು ಅನ್ಸುತ್ತೆ. ಹಾಗಾಗಿ ರಾಜೇಶ್ ಮಟನ್ ಸೂಪ್ ಕುಡಿಯೋಕೆ ಹಿಂಜರಿತಾನೆ. ಇದರಿಂದಾಗಿ ಸುಧಾಕರ್ನ ತಮ್ಮನಿಗೆ ಆತನ ಮೇಲೆ ಡೌಟ್ ಬರುತ್ತೆ. ಹಾಗೆ ಸ್ವಾತಿ ಹಾಗೂ ರಾಜೇಶನ ಪ್ಲಾನ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗುತ್ತೆ. ಡಿಸೆಂಬರ್ 10, 2017ಕ್ಕೆ ಸ್ವಾತಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ ಡಿಸೆಂಬರ್ 14ಕ್ಕೆ ರಾಜೇಶ್ನ ಡಿಸ್ಚಾರ್ಜ್ ಆಗ್ತಿದ್ದಂಗೆ ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 15ಕ್ಕೆ ಇವರನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇಲ್ಲಿಂದ ಅವರಿಗೆ 14 ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಹಾಕ್ತಾರೆ. ಪೊಲೀಸರು ಕ್ರೈಮ್ ಸ್ಪಾಟ್ ಇಂದ ಸುಧಾಕರ್ನ ಬಾಡಿ ಹಾಗೂ ಕೊಲೆ ಮಾಡಲು ಬಳಸಿದ್ದ ಸಿರಿಂಜ್, ರಾಡ್, ಬೆಡ್ಶೀಟ್, ಸ್ಟೋನ್ ಎಲ್ಲವನ್ನು ಸೀಸ್ ಮಾಡ್ತಾರೆ. ನಂತರ ಅವರ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಇವರ ಟ್ರಯಲ್ ಶುರು ಆಗುತ್ತೆ. 8 ತಿಂಗಳ ನಂತರ ಆಕೆಗೆ ಬೇಲ್ ಗ್ರಾಂಟ್ ಆಗುತ್ತೆ. ಆದರೆ ಆಕೆಯನ್ನ ತನ್ನ ಮಕ್ಕಳಾಗಲಿ ಅಥವಾ ತನ್ನ ಕುಟುಂಬಸ್ಥರಾಗಲಿ ಒಬ್ಬರು ಸೇರಿಸಿಕೊಳ್ಳೋದಿಲ್ಲ. ನಂತರ ಅಥಾರಿಟೀಸ್ಗಳು ಆಕೆಯನ್ನ ವುಮೆನ್ ವೆಲ್ಫೇರ್ಗೆ ಕಳಿಸಿಕೊಡ್ತಾರೆ. ಆಕೆಗೆ ಬೇಲ್ ಗ್ರಾಂಟ್ ಆಗಿದ್ರು ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾನೆ ಇತ್ತು. ಆದ್ರೆ ಸ್ವಾತಿ ಒಂದೇ ಒಂದು ಟ್ರಯಲ್ ಕೂಡ ಅಟೆಂಡ್ ಮಾಡ್ತಿರಲಿಲ್ಲ. ನಂತರ ಕೋರ್ಟ್ ಬೇಲ್ನ ರಿಜೆಕ್ಟ್ ಮಾಡಿತು. ಇಬ್ಬರು ಮಕ್ಕಳು ಅಜ್ಜಿ ಮನೆಯಲ್ಲೇ ಬೆಳಿತಿದ್ರು. ರಾಜೇಶ್ ಹಾಗೂ ಸ್ವಾತಿ ಜೈಲಿನಲ್ಲಿದ್ದಾರೆ. ಇವತ್ತಿಗೆ
ಈ ಸ್ಟೋರಿ ಮುಗೀತು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.